ಕನ್ನಡ ವಾಹಿನಿಯಲ್ಲಿ ಪ್ರಸಾರವಾಗುತ್ತಿದ್ದ ಧಾರಾವಾಹಿಗಳ ಪೈಕಿ ಹಿಟ್ಲರ್ ಕಲ್ಯಾಣ ಕೂಡ ಒಂದು. ದಿಲೀಪ್ ರಾಜ್ ಹಾಗೂ ಮಲೈಕಾ ವಸುಪಾಲ್ ನಾಯಕ ನಾಯಕಿಯಾಗಿ ನಟಿಸುತ್ತಿದ್ದ ಹಿಟ್ಲರ್ ಕಲ್ಯಾಣ ಧಾರಾವಾಹಿ ಕಳೆದ ವಾರ ತನ್ನ ಪಯಣವನ್ನ ನಿಲ್ಲಿಸಿದೆ. ಈ ಧಾರಾವಾಹಿಯಲ್ಲಿ ಅಂತರ ಅಲಿಯಾಸ್ ಪ್ರಾರ್ಥನಾ ಆಗಿ ನಟಿಸಿದ್ದ ನಟಿ ರಜನಿ ಅವರು ಧಾರಾವಾಹಿ ಮುಕ್ತಾಯದ ಬಗ್ಗೆ ಮಾತನಾಡಿದ್ದಾರೆ. ಕನ್ನಡ ಕಿರುತೆರೆ ಪ್ರೇಕ್ಷಕರಿಗೆ ನಟಿ ರಜನಿ ಅವರು ದಶಕಕ್ಕೂ ಹೆಚ್ಚಿನ ಕಾಲದಿಂದಲೂ ಪರಿಚಯ. ಸ್ಟಾರ್ ಸುವರ್ಣ ವಾಹಿನಿಯ ಜನಪ್ರಿಯ ಧಾರಾವಾಹಿ ಅಮೃತ ವರ್ಷಿಣಿಯಲ್ಲಿ ನಾಯಕಿ ಅಮೃತಳಾಗಿ ನಟಿಸುವ ಮೂಲಕ ನಟನಾ ಕ್ಷೇತ್ರಕ್ಕೆ ಕಾಲಿಟ್ಟರು ಈಕೆ. ಅದಾದ ಮೇಲೆ ಆತ್ಮಬಂಧನ ಧಾರಾವಾಹಿ, ಮಜಾ ಟಾಕೀಸ್, ಸೂಪರ್ ಕ್ವೀನ್ ಸೇರಿದಂತೆ ಹಲವಾರು ರಿಯಾಲಿಟಿ ಶೋಗಳಲ್ಲಿ ತಮ್ಮ ಪ್ರತಿಭೆಯನ್ನ ಸಾಬೀತು ಮಾಡಿದ್ದಾರೆ. ಮನೋಜ್ಞ ನಟನೆಯ ಮೂಲಕ ಹಿರಿತೆರೆಯಲ್ಲಿಯೂ ಮೂಡಿ ಮಾಡಿದ ಈಕೆ ಹಿಟ್ಲರ್ ಕಲ್ಯಾಣ ಧಾರಾವಾಹಿಯಲ್ಲಿ ನೆಗೆಟಿವ್ ರೋಲ್ ಅನ್ನ ಮಾಡಿದರು. ಅಂತರ ಅಲಿಯಾಸ್ ಪ್ರಾರ್ಥನಾ ಎಂಬ ಪಾತ್ರಕ್ಕೆ ಅಚ್ಚುಕಟ್ಟಾಗಿ ಜೀವ ತುಂಬಿದ ಈಕೆ ಇದೀಗ ಈ ಧಾರಾವಾಹಿ ಮುಕ್ತಾಯವಾಗಿರುವುದರಿಂದ ತಮ್ಮ ಅನಿಸಿಕೆ ಹಾಗೂ ಅನುಭವಗಳನ್ನ ಹಂಚಿಕೊಂಡಿದ್ದಾರೆ. ಒಂದು ವಿಡಿಯೋ ಮೂಲಕ ಇನ್ಸ್ಟಾಗ್ರಾಮ್ ಅಲ್ಲಿ ಈ ವಿಚಾರವನ್ನ ಶೇರ್ ಮಾಡಿಕೊಂಡಿರುವ ನಟಿ ರಜನಿ ಅವರು, ಅಂತರ ಪಾತ್ರವನ್ನ ಬಹಳಷ್ಟು ಜನ ಮೆಚ್ಚಿಕೊಂಡಿದ್ದೀರಾ. ಇಷ್ಟು ದಿನ ಪಾಸಿಟಿವ್ ಹಾಗೂ ನೆಗೆಟಿವ್ ಎರಡೂ ರೀತಿಯ ಕಮೆಂಟ್ಗಳು ನನಗೆ ಬಂದಿದೆ. ಇದು ನನಗೆ ಪಾತ್ರ ಪೋಷಣೆಗೆ ಬಹಳ ಸಹಾಯ ಮಾಡಿದೆ. ಇಷ್ಟು ದಿನಗಳ ಕಾಲ ಹಿಟ್ಲರ್ ಕಲ್ಯಾಣ ಧಾರಾವಾಹಿಯನ್ನ ವೀಕ್ಷಿಸಿ ನಮ್ಮೆಲ್ಲರಿಗೂ ಸಪೋರ್ಟ್ ನೀಡಿದ ಎಲ್ಲಾ ಪ್ರೇಕ್ಷಕರಿಗೂ ನನ್ನ ಪ್ರೀತಿಯ ವಂದನೆಗಳು ಎಂದು ಆ ವಿಡಿಯೋದಲ್ಲಿ ಹೇಳಿಕೊಂಡಿದ್ದಾರೆ. ಮೊದಲನೆಯದಾಗಿ ಜೀ ವಾಹಿನಿಗೆ ಧನ್ಯವಾದ ಹೇಳಲು ಬಯಸುತ್ತೇನೆ. ಈ ಧಾರಾವಾಹಿಯಲ್ಲಿ ನಾನು ಇಷ್ಟು ಚೆನ್ನಾಗಿ ಕಾಣಲು ನಮ್ಮ ನಿರ್ಮಾಪಕರಾದ ವಿದ್ಯಾ ಮೇಡಮ್ ಅವರೇ ಕಾರಣ. ಜೊತೆಗೆ ನಟನೆ ಯುದ್ಧಕ್ಕೂ ನಮ್ಮೊಂದಿಗೆ ಸಹಕರಿಸಿರುವ ಎಲ್ಲಾ ಸಹ ಕಲಾವಿದರಿಗೂ ನಾನು ಚಿರಋಣಿ. ಮೊದಲ ಬಾರಿ ನೆಗೆಟಿವ್ ರೋಲ್ ಮಾಡಲು ನನಗೆ ಸ್ಫೂರ್ತಿ ತುಂಬಿದ ನಮ್ಮ ನಿರ್ದೇಶಕರಾದ ಧರಣಿ ಸರ್ಗೂ ತುಂಬಾ ಥ್ಯಾಂಕ್ಸ್. ಹಾಗೆ ಟೆಕ್ನಿಷಿಯನ್ ಹಾಗೂ ಕ್ಯಾಮರಾಮನ್ ಎಲ್ಲರಿಗೂ ನಾನು ಥ್ಯಾಂಕ್ಸ್ ಹೇಳಲು ಬಯಸುತ್ತೇನೆ. ನಿಮ್ಮ ಪ್ರೀತಿ ಹಾಗೂ ಪ್ರೋತ್ಸಾಹ ಹೀಗೆ ಮುಂದುವರೆಯಲಿ ಎಂದು ಭಾವುಕವಾಗಿ ಹೇಳಿಕೊಂಡಿದ್ದಾರೆ. ಅಂದಹಾಗೆ ಇನ್ಸ್ಟಾಗ್ರಾಂನಲ್ಲಿ ಹಂಚಿಕೊಂಡಿರುವ ವಿಡಿಯೋದಲ್ಲಿ ತೆರೆಯ ಹಿಂದೆ ನಡೆದಿರುವಂತಹ ಸೀನ್ಗಳ ತುಣುಕುಗಳನ್ನ ಹಂಚಿಕೊಂಡಿದ್ದಾರೆ. ಅದರಲ್ಲಿ ತಮ್ಮ ಸಹ ಕಲಾವಿದರೊಂದಿಗೆ ಮಾಡಿರುವ ಮೋಜು ಮಸ್ತಿಗಳ ಕೆಲ ತುಣುಕುಗಳನ್ನ ಶೇರ್ ಮಾಡಿದ್ದಾರೆ. ಕೊನೆಗೆ ನನ್ನ ನೀನು ಗೆಲ್ಲಲಾರೆ ತಿಳಿದು ತಿಳಿದು ಚಲವೇತಕೆ ಎಂಬ ಹಾಡಿನೊಂದಿಗೆ ವಿಡಿಯೋವನ್ನ ಮುಕ್ತಾಯಗೊಳಿಸಿದ್ದಾರೆ. ಈ ವಿಡಿಯೋಗೆ 3,000ಕ್ಕೂ ಹೆಚ್ಚು ಲೈಕ್ಸ್ಗಳು ಬಂದಿದ್ದು ಪ್ರೇಕ್ಷಕರು ಹಾಗೂ ಅಭಿಮಾನಿಗಳು ತಮ್ಮ ಬೇಸರವನ್ನ ವ್ಯಕ್ತಪಡಿಸಿದ್ದಾರೆ. ಇಷ್ಟು ಬೇಗ ಧಾರಾವಾಹಿ ನಿಲ್ಲಬಾರದಿತ್ತು, ತುಂಬಾ ಬೇಸರವಾಗ್ತಿದೆ ಎಂಬೆಲ್ಲ ಪ್ರತಿಕ್ರಿಯೆಗಳು ಬಂದಿವೆ. ಎಲ್ಲಾ ಪ್ರತಿಕ್ರಿಯೆಗಳು ಹಾಗೂ ಪ್ರೇಕ್ಷಕರ ಬೇಡಿಕೆ ಧಾರಾವಾಹಿಯ ಒಳ್ಳೆಯ ರೀತಿಯಲ್ಲಿ ಸಾಗಿರುವ ಹಾದಿ ಹಾಗೂ ಧಾರಾವಾಹಿ ಯಶಸ್ಸನ್ನ ತೋರಿಸುತ್ತದೆ. ಇನ್ನಷ್ಟು ಕನ್ನಡ ಧಾರಾವಾಹಿ, ಸಿನಿಮಾ ಹಾಗೂ ಇನ್ನಿತರ ನ್ಯೂಸ್ ಅಪ್ಡೇಟ್ಸ್ಗಾಗಿ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.